ಸಂಜೆ 6 ಗಂಟೆಯ ಸಮಯ. 50ನೇ ಮಹಡಿಯ ಬೃಹತ್ ಸಿಇಒ ಕ್ಯಾಬಿನ್ನಲ್ಲಿ ಗಾಜಿನ ಕಿಟಕಿಗಳ ಆಚೆ ಸೂರ್ಯ ಮುಳುಗುತ್ತಿದ್ದ. ಬೆಂಗಳೂರಿನ ಆಕಾಶದಲ್ಲಿ ಕೆಂಪನೆಯ ರಕ್ತದ ಬಣ್ಣ ಹರಡಿತ್ತು. ಕ್ಯಾಬಿನ್ ಒಳಗಿನ ಎಸಿ ಗಾಳಿ ತಣ್ಣಗಿದ್ದರೂ ಶೌರ್ಯನ ಶರೀರದೊಳಗೆ ಮಾತ್ರ ಬೆಂಕಿಯ ಜ್ವಾಲೆ ಉರಿಯುತ್ತಿತ್ತು. ಅವನು ತನ್ನ ಸೂಟ್ ಕೋಟ್ ಕಳಚಿ ಸೋಫಾದ ಮೇಲೆ ಎಸೆದಿದ್ದ. ಟೈ ಸಡಿಲವಾಗಿತ್ತು. ಶರ್ಟ್ನ ಮೇಲಿನ 2 ಗುಂಡಿಗಳು ಬಿಚ್ಚಿಕೊಂಡಿದ್ದವು. ಅವನು ತನ್ನ ಗ್ಲಾಸ್ ಟೇಬಲ್ ಎದುರು ನಿಂತು ಸಿಸಿಟಿವಿ ಕ್ಯಾಮೆರಾದ ಮಾನಿಟರ್ ಸ್ಕ್ರೀನ್ ಅನ್ನೇ ದಿಟ್ಟಿಸಿ ನೋಡ್ತಿದ್ದ. ಸ್ಕ್ರೀನ್ನಲ್ಲಿ 8ನೇ ಮಹಡಿಯ ದೃಶ್ಯ ಕಾಣಿಸ್ತಿತ್ತು. ಅಲ್ಲಿ ಧೃತಿ ತನ್ನ ಡೆಸ್ಕ್ನಲ್ಲಿ ಕುಳಿತು ಕಂಪ್ಯೂಟರ್ನಲ್ಲಿ ತದೆ ಕಚ್ಚದಿಂದ ಕೆಲಸ ಮಾಡ್ತಿದ್ಲು. ಅವಳ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಕೇವಲ ಬಂಡೆಯಂತಹ ಬಿಗಿತವಿತ್ತು. ಸಂತು ಬಂದು ಕಾಫಿ ಕೊಟ್ಟಾಗಲೂ ಅವಳು ಮುಖವೆತ್ತದೆ ಕೇವಲ ತಲೆಯಾಡಿಸಿ ಕಳಿಸಿದಳು. ಶೌರ್ಯನ ಎದೆಯೊಳಗೆ ಏನೋ ಒಂದು ವಿವರಿಸಲಾಗದ ಕಸಿವಿಸಿ, ನೋವು ಮತ್ತು ತಳಮಳ ಶುರುವಾಯಿತು. ಅವನು ಅಗ್ರಿಮೆಂಟ್ ಮುಂದಿಟ್ಟು ಅವಳನ್ನು ಈ ಕಂಪನಿಯಲ್ಲೇ ಉಳಿಸಿಕೊಳ್ಳುವಲ್ಲಿ ಗೆದ್ದಿರಬಹುದು. ಆದರೆ ಅವಳ ಕಣ್ಣುಗಳಲ್ಲಿದ್ದ ಆ ಕಿಂಚಿತ್ತಿನ ಪ್ರೀತಿ, ಆ ನಗು ಮತ್ತು ಆ ಗೌರವವನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದಾನೆ ಎಂಬ ಸತ್ಯ ಅವನನ್ನು ಹುಚ್ಚನನ್ನಾಗಿ ಮಾಡುತ್ತಿತ್ತು. 1 ಕೋಟಿ ಇರಲಿ, 10 ಕೋಟಿ ಇರಲಿ, ನಿನ್ನ ಈ ಜೈಲಿನಲ್ಲಿ ನಾನು ಕೆಲಸ ಮಾಡ್ತೀನಿ, ಆದರೆ ನಿನ್ನ ಮುಖದಲ್ಲಿ ಒಂದು ನಗುವನ್ನು ನೋಡೋ ಭಾಗ್ಯ ನಿನಗೆ ಸಿಗಲ್ಲ. ಧೃತಿ ಬೆಳಿಗ್ಗೆ ಎದೆಗೆ ಬಡಿದಂತೆ ಹೇಳಿದ ಆ ಮಾತುಗಳು ಕ್ಯಾಬಿನ್ನ ಪ್ರತಿಯೊಂದು ಮೂಲೆಯಲ್ಲೂ ಗುನುಗುತ್ತಿದ್ದವು. ಶೌರ್ಯ ಸಿಟ್ಟಿನಿಂದ ಟೇಬಲ್ ಮೇಲಿದ್ದ ಪೆನ್ ಸ್ಟ್ಯಾಂಡ್ ಅನ್ನು ಗೋಡೆಗೆ ಬಲವಾಗಿ ಎಸೆದ. ಡ್ಯಾಮಿಟ್, ಶೌರ್ಯ ಕೂಗಾಡಿದ, ತನ್ನ 2 ಕೈಗಳಿಂದ ತಲೆ ಬಾಚಿ ಹಿಡಿದುಕೊಳ್ಳುತ್ತಿದ್ದ. ಅವನಿಗೆ ಧೃತಿಯ ಮೇಲೆ ಕೋಪವಿತ್ತೋ ಅಥವಾ ತನ್ನ ಅಸಹಾಯಕತೆಯ ಮೇಲೆ ತನಗೆ ಜಿಗುಪ್ಸೆ ಬಂದಿತ್ತೋ ತಿಳಿಯುತ್ತಿರಲಿಲ್ಲ. ಅವಳು ಆಲೋಕ್ನ ಜೊತೆ ಆಟೋ ಹತ್ತಿ ಹೋದ ದೃಶ್ಯ ನೆನಪಾದಾಗಲೆಲ್ಲ ಅವನಿಗೆ ರಕ್ತ ಕುದಿಯುತ್ತಿತ್ತು. ಆದರೆ ಅವಳು ತನ್ನನ್ನು ಸಂಪೂರ್ಣವಾಗಿ ಶತ್ರುವಿನಂತೆ ನೋಡಿ ನಿರ್ಲಕ್ಷ್ಯ ಮಾಡುತ್ತಿದ್ದ ಆ ಕಲ್ಲಂತಹ ಮೌನ ಅವನ ಎದೆಯನ್ನು ಕೊರೆಯುತ್ತಿತ್ತು. ತಾನು ಗೆದ್ದಿದ್ದೇನೆಯೋ ಅಥವಾ ಪ್ರಪಂಚದ ಅತ್ಯಂತ ಹೀನಾಯ ಸೋಲನ್ನು ಅನುಭವಿಸುತ್ತಿದ್ದೇನೆಯೋ ಎಂಬ ಗೊಂದಲದಲ್ಲಿ ಸಿಇಒ ಶೌರ್ಯವರ್ಧನ್ ಆ ಕತ್ತಲಾಗುತ್ತಿದ್ದ ಕ್ಯಾಬಿನ್ನಲ್ಲಿ ಒಂಟಿಯಾಗಿ ನಿಂತು ನರಳುತ್ತಿದ್ದ. ಮಂಗಳವಾರದ ಮುಂಜಾನೆ 8:30 ಸಮಯ. ನಗರದ ಕಾಂಕ್ರೀಟ್ ರಸ್ತೆಗಳಲ್ಲಿ ಟ್ರಾಫಿಕ್ನ ಅಬ್ಬರ ಶುರುವಾಗುವ ಮೊದಲೇ ವರ್ಧನ್ ಇಂಟರ್ನ್ಯಾಷನಲ್ ಕಟ್ಟಡದ 8ನೇ ಮಹಡಿಯಲ್ಲಿ ಟೇಬಲ್ ಫ್ಯಾನ್ಗಳು ಮತ್ತು ಕಂಪ್ಯೂಟರ್ ಮಾನಿಟರ್ಗಳು ಗುಯಿಗೊಡುತ್ತಿದ್ದವು. ಧೃತಿ ಎಂದಿಗಿಂತ 1 ಗಂಟೆ ಮುಂಚಿತವಾಗಿ ಆಫೀಸ್ಗೆ ಬಂದು ಕುಳಿತಿದ್ದಳು. ಆಕಾಶ ನೀಲಿ ಬಣ್ಣದ ಸರಳವಾದ ಕಾಟನ್ ಚೂಡಿದಾರ್ ಧರಿಸಿದ್ದ. ಅವಳ ಮುಖದಲ್ಲಿ ತೀರಾ ಗಂಭೀರವಾದ ಮುಖಭಾವವಿತ್ತು. ಕೈಯಲ್ಲಿ ಕಪ್ಪು ಇಂಕ್ ಪೆನ್ ಹಿಡಿದು ನಾರ್ತ್ ಕರ್ನಾಟಕದ ಹೊಸ ಇಕೋ ರೆಸಾರ್ಟ್ನ ಬ್ಲೂ ಪ್ರಿಂಟ್ ಮೇಲೆ ಮಾರ್ಕಿಂಗ್ ಮಾಡುತ್ತಿದ್ಲು. ಅವಳ ಎದುರು ಇದ್ದ ಕಾಫಿ ಕಪ್ ತಣ್ಣಗಾಗಿತ್ತು. ಅಷ್ಟರಲ್ಲೇ ಲಿಫ್ಟ್ ಬಾಗಿಲು ದಡಾರನೆ ತೆರೆದು ಸಂತು ತನ್ನ 2 ಕೈಗಳಲ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿ ಮತ್ತು ಒಡೆಯ ಪೊಟ್ಟಣವನ್ನು ಹಿಡಿದುಕೊಂಡು ಓಡೋಡಿ ಬಂದ. ಅವನ ಕಣ್ಣುಗಳ ಕೆಳಗೆ ಸರಿಯಾಗಿ ನಿದ್ದೆ ಇಲ್ಲದೆ ಕಪ್ಪು ಕಲೆ ಇತ್ತು. ಆದರೆ ಮುಖದಲ್ಲಿದ್ದ ಆ ಸದಾಕಾಲದ ತುಂಟತನ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿರಲಿಲ್ಲ. ಜೈ ಬಜರಂಗ್ ಬಲಿ. ಧೃತಿ ಮೇಡಮ್, ನೀವು 9 ಗಂಟೆಗೆ ಬಂದು ಕೂತಿದ್ದೀರಾ? ಸಂತು ಬ್ಯಾಗ್ ಅನ್ನು ಪಕ್ಕದ ಡೆಸ್ಕ್ ಮೇಲೆ ಎಸೆದು ಇಡ್ಲಿ ಪೊಟ್ಟಣವನ್ನು ಧೃತಿಯ ಟೇಬಲ್ ಮೇಲಿಟ್ಟ. ನೋಡಿ ಮೇಡಮ್, ಬಾಸ್ ಹಾಕಿರೋ ಆ 1 ಕೋಟಿಯ ಲೀಗಲ್ ಅಗ್ರಿಮೆಂಟ್ಗೆ ಹೆದರಿ ನೀವು ಊಟ ತಿಂಡಿ ಬಿಟ್ಟು ಕೆಲಸ ಮಾಡಿದರೆ ಆಮೇಲೆ ನಿಮ್ಮ ಅಮ್ಮ ನನಗೆ ಬೈತಾರೆ. ಬಿಸಿ ಬಿಸಿ ಇದೆ, ಮೊದಲು ಇದನ್ನು ತಿನ್ನಿ. ಧೃತಿ ಪೆನ್ ಕೆಳಗಿಟ್ಟು ಸಂತುನ ಕಡೆ ನೋಡಿ ಮುಖದಲ್ಲೊಂದು ಸಣ್ಣ ವಿಷಾದ ನಗು ಮೂಡಿಸಿದಳು. ಸಂತು, ನನಗೆ ಹಸಿವಿಲ್ಲ ಕಣೋ. ಈ ಫೈಲ್ಸ್ ಇವತ್ತು ಮಧ್ಯಾಹ್ನದೊಳಗೆ ಕ್ಲೈಂಟ್ಗೆ ಸಬ್ಮಿಟ್ ಮಾಡಬೇಕು. ಆ 50ನೇ ಮಹಡಿಯ ಮನುಷ್ಯನಿಗೆ ನನ್ನ ಕೆಲಸದಲ್ಲಿ ಸಣ್ಣ ತಪ್ಪು ಹುಡುಕೋ ಚಾನ್ಸು ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಅಷ್ಟರಲ್ಲೇ ಭವ್ಯ ತನ್ನ ಹ್ಯಾಂಡ್ ಬ್ಯಾಗ್ ಸರಿಪಡಿಸಿಕೊಳ್ಳುತ್ತಾ ಡೆಸ್ಕ್ ಬಳಿ ಬಂದಳು. ಅವಳ ಮುಖದಲ್ಲೂ ಹಿಂದಿನ ದಿನಗಳ ಆತಂಕವಿತ್ತು, ಪೂರ್ತಿಯಾಗಿ ಮಾಸಿರಲಿಲ್ಲ. ಧೃತಿ, ಆ ಮನುಷ್ಯನಿಗೆ ಕೆಲಸದಲ್ಲಿ ತಪ್ಪು ಹುಡುಕೋಕೆ ಸಾಧ್ಯವೇ ಇಲ್ಲ ಕಣೆ ಎಂದ್ಲು ಭವ್ಯ ಚೇರ್ ಎಳೆದುಕೊಂಡು ಕುಳಿತುಕೊಳ್ಳುತ್ತಾ. ಆದರೆ ಇವತ್ತು ಬೆಳಗ್ಗೆ HR ಡಿಪಾರ್ಟ್ಮೆಂಟ್ನಿಂದ ಬಂದ ಇಮೇಲ್ ನೋಡಿದ್ಯಾ? ನಮ್ಮ ಕಂಪನಿ ವೆಸ್ಟರ್ನ್ ಘಾಟ್ಸ್ನ ಸಕಲೇಶ್ಪುರದಲ್ಲಿ 100 ಎಕರೆ ಜಾಗದಲ್ಲಿ ರಿವರ್ ಸೈಡ್ ಪ್ರೀಮಿಯಂ ವಿಲ್ಲಾಸ್ ಅಂತ ಹೊಸ ಮೆಗಾ ಪ್ರಾಜೆಕ್ಟ್ ಶುರು ಮಾಡ್ತಿದೆ. ಆ ಪ್ರಾಜೆಕ್ಟ್ನ ಸೈಟ್ ಇನ್ಸ್ಪೆಕ್ಷನ್ಗೆ ಒಂದು ಟೀಮ್ 3 ದಿನಗಳ ಕಾಲ ಸಕಲೇಶ್ಪುರಕ್ಕೆ ಟ್ರಿಪ್ ಹೋಗ್ಬೇಕಂತೆ. ಸಂತು ತಕ್ಷಣವೇ ಇಡ್ಲಿ ಬಾಯಲ್ಲಿ ತುರುಕಿಕೊಳ್ಳುತ್ತಾ ಕಣ್ಣು ದೊಡ್ಡದು ಮಾಡಿದ. ಟ್ರಿಪ್ಪಾ? ಸಕಲೇಶ್ಪುರನ? ಅಬ್ಬಬ್ಬಾ, ಮಲೆನಾಡು, ಮಳೆ, ಕಾಫಿ ಎಸ್ಟೇಟ್, ರಿವರ್ ವ್ಯೂ. ಭವ್ಯ ಮೇಡಮ್, ಆ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ ಅಂತ ತಕ್ಷಣ ಚೆಕ್ ಮಾಡಿ. ಈ ಸಿಟಿಯ ಸಿಮೆಂಟ್ ಗಬ್ಬು ಮತ್ತು ಬಾಸ್ ಮುಖ ನೋಡಿ ನೋಡಿ ನನ್ನ ಮೆದುಳು ಜಾಮ್ ಆಗೋಗಿದೆ. ಧೃತಿ ತಲೆ ಎತ್ತದೆ ಕಂಪ್ಯೂಟರ್ ಸ್ಕ್ರೀನ್ ನೋಡುತ್ತಲೇ ಹೇಳಿದಳು. ಯಾರು ಬೇಕಾದರೂ ಹೋಗಲಿ ಸಂತು, ನಾನಂತೂ ಬೆಂಗಳೂರು ಬಿಟ್ಟು ಎಲ್ಲಿಗೂ ಬರಲ್ಲ.
ಆಫೀಸ್ನಲ್ಲೇ ಕೂತು ಡಿಸೈನಿಂಗ್ ಮುಗಿಸ್ತೀನಿ. ಹಾಗೆಲ್ಲ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಮಿಸ್ ಧೃತಿ. ಅಷ್ಟರಲ್ಲೇ ಕಾರಿಡಾರ್ ಕಡೆಯಿಂದ ಬಂದ ಆ ಕಮಾಂಡಿಂಗ್ ಧ್ವನಿ ಕೇಳಿ ಮೂವರು ಒಮ್ಮೆಲೆ ಬೆಚ್ಚಿಬಿದ್ರು. ಅಲ್ಲಿ ನಿಂತಿದ್ದವನು ಶೌರ್ಯವರ್ಧನ್. ಕಡು ಬೂದು ಬಣ್ಣದ 3 ಪೀಸ್ ರಾಯಲ್ ಸೂಟ್ ಧರಿಸಿದ್ದ. ಶೌರ್ಯನ ಕೈಯಲ್ಲಿದ್ದ ಒಂದು ಲೆದರ್ ಫೋಲ್ಡರ್ ಇತ್ತು. ಅವನ ಕಣ್ಣುಗಳ ಕೆಳಗೆ ರಾತ್ರಿ ಇಡೀ ನಿದ್ದೆ ಮಾಡದೆ ಕುಡಿದಿದ್ದ ಮತ್ತು ಒಂಟಿತನದಲ್ಲಿ ನರಳಿದ್ದ ಕಲೆಗಳು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆದರೆ ಮುಖದ ಮೇಲೆ ಮಾತ್ರ ಆ ಎಂದಿನ ಕಲ್ಲಿನಂತಹ ಗಾಂಭೀರ್ಯ ಮತ್ತು ಸಿಇಒ ಗತ್ತು ಎದ್ದು ಕಾಣ್ತಿತ್ತು. ಅವನ ಹಿಂದೆ ಅವನ ಸೆಕ್ರೆಟರಿ ಫೈಲ್ಗಳನ್ನು ಹಿಡಿದು ನಡುಗುತ್ತಾ ನಿಂತಿದ್ದಳು. ಶೌರ್ಯ ನೇರವಾಗಿ ಧೃತಿಯ ಡೆಸ್ಕ್ ಬಳಿ ಬಂದ. ಅವನ ಹೆಜ್ಜೆಯ ಸದ್ದಿಗೆ ಸಂತು ತಟ್ಟನೆ ಎದ್ದು ನಿಂತು ಕೈಕಟ್ಟಿಕೊಂಡ. ಭವ್ಯ ಮುಖ ತಿರುಗಿಸಿಕೊಂಡಳು. ಧೃತಿ ಮಾತ್ರ ತನ್ನ ಚೇರ್ನಿಂದ ಏಳಲಿಲ್ಲ. ಅವಳು ಮುಖವನ್ನೆತ್ತಿ ಶೌರ್ಯನ ಕಣ್ಣುಗಳನ್ನು ನೇರವಾಗಿ ನೋಡಿದಳು. ಆ ಕಣ್ಣುಗಳಲ್ಲಿ ಕಿಂಚಿತ್ತೂ ಭಯವಿರಲಿಲ್ಲ, ಕೇವಲ ಬಂಡೆಯಂತಹ ಸ್ವಾಭಿಮಾನವಿತ್ತು. ಶೌರ್ಯ ಲೆದರ್ ಫೋಲ್ಡರ್ ಅನ್ನು ಧೃತಿಯ ಟೇಬಲ್ ಮೇಲೆ ಇಟ್ಟ. ಸಕಲೇಶ್ಪುರ ಪ್ರಾಜೆಕ್ಟ್ನ ಚೀಫ್ ಆರ್ಕಿಟೆಕ್ಚರ್ ಹೆಡ್ ಆಗಿ ಮಿಸ್ ಧೃತಿ ಹೆಗ್ಡೆ ಲೀಡ್ ಮಾಡ್ತಾರೆ. ನಾಳೆ ಬೆಳಗ್ಗೆ 6 ಗಂಟೆಗೆ ನಮ್ಮ ಕಂಪನಿಯ ಸ್ಪೆಷಲ್ ಟ್ರಾವೆಲರ್ ಹೊರಡುತ್ತೆ. ಧೃತಿ, ಭವ್ಯ, ಸಂತು ಮತ್ತು ಸೈಟ್ ಇಂಜಿನಿಯರ್ಸ್ ಟೀಮ್ ಜೊತೆಯಲ್ಲಿ ಇರ್ತಾರೆ. ಧೃತಿ ಆ ಫೈಲ್ ಮುಟ್ಟಲು ಇಲ್ಲ. ಅತ್ಯಂತ ತಣ್ಣನೆಯ ನಿರ್ಲಿಪ್ತ ಧ್ವನಿಯಲ್ಲಿ ಹೇಳಿದಳು. ಸಿಇಒ ಸರ್, ಸೈಟ್ ಇನ್ಸ್ಪೆಕ್ಷನ್ಗೆ ಜೂನಿಯರ್ ಇಂಜಿನಿಯರ್ಸ್ ಹೋದರೆ ಸಾಕು. ನಾನು ಇಲ್ಲಿ ಬೆಂಗಳೂರು ಆಫೀಸ್ನಲ್ಲೇ ಕೂತು ಪ್ಲಾನ್ ರೆಡಿ ಮಾಡ್ತೀನಿ. ನನಗೆ ಹೊರಗೆ ಹೋಗೋ ಆಸಕ್ತಿ ಇಲ್ಲ. ಶೌರ್ಯನ ಕಣ್ಣುಗಳಲ್ಲಿ ಸಣ್ಣದೊಂದು ಆಕ್ರೋಶದ ಮಿಂಚು ಹೊಳೆಯಿತು. ಅವನು ಟೇಬಲ್ ಮೇಲೆ 2 ಕೈಗಳನ್ನಿಟ್ಟು ಧೃತಿಯ ಮುಖದ ತೀರ ಹತ್ತಿರಕ್ಕೆ ಬಾಗಿ ನಿಂತ. ಅವನ ಶರೀರದಿಂದ ಸೂಸುತ್ತಿದ್ದ ದುಬಾರಿ ಪರ್ಫ್ಯೂಮ್ ಮತ್ತು ನಿನ್ನೆಯ ಕಹಿ ನೆನಪುಗಳು ಧೃತಿಗೆ ತಾಗಿದವು. ಇದು ನಿಮ್ಮ ಆಸಕ್ತಿ ಪ್ರಶ್ನೆಯಲ್ಲ ಮಿಸ್ ಧೃತಿ. ಶೌರ್ಯ ಹಲ್ಲು ಕಡಿದು ಕಡಿಮೆ ಧ್ವನಿಯಲ್ಲಿ ಪಿಸುಗುಟ್ಟಿದ್ದ. ಇದು ಕಂಪನಿಯ ಅಫಿಷಿಯಲ್ ಆರ್ಡರ್. ನೀವು ಸೈನ್ ಮಾಡಿರೋ ಆ 1 ಕೋಟಿಯ ಅಗ್ರಿಮೆಂಟ್ ಪ್ರಕಾರ ಸಿಇಒ ಕೊಟ್ಟ ಪ್ರತಿಯೊಂದು ಸೈಟ್ ಪ್ರಾಜೆಕ್ಟ್ ಅಸೈನ್ಮೆಂಟ್ಗೂ ನೀವು ಹೋಗಲೇಬೇಕು. ನಾಳೆ ಬೆಳಿಗ್ಗೆ ನೀವು ಟ್ರಾವೆಲರ್ ಹತ್ತಿರಬೇಕು. ಇದು ನನ್ನ ಫೈನಲ್ ಆರ್ಡರ್. ಧೃತಿ ಮುಖದಲ್ಲಿ ಕಿಂಚಿತ್ತೂ ಅಳುಕಿಲ್ಲದೆ ಕಣ್ಣು ಮಿಟುಕಿಸಿದರೆ ಅವನನ್ನೇ ದಿಟ್ಟಿಸಿದ್ದಳು. ಆರ್ಡರ್ ಫಾಲೋ ಮಾಡೋದು ನನ್ನ ಕೆಲಸ ಸರ್. ಕಂಪನಿಯ ಕೆಲಸ ಮುಗಿಸೋಕೆ ನಾನು ಸಕಲೇಶ್ಪುರಕ್ಕೂ ಬರ್ತೀನಿ, ಬೇಕಿದ್ರೆ ನರ್ಕಕ್ಕೂ ಬರ್ತೀನಿ. ಆದರೆ ಕೆಲಸ ಬಿಟ್ಟು ಬೇರೆ ಯಾವುದೇ ವೈಯಕ್ತಿಕ ನಿರೀಕ್ಷೆಗಳು ನಿಮ್ಮಲ್ಲಿ ಇರಬಾರ್ದು. ಧೃತಿಯ ಈ ಕಠಿಣವಾದ ಮಾತು ಶೌರ್ಯನ ಎದೆಗೆ ಚುಚ್ಚಿದಂತಾಗಿತ್ತು. ಅವನು ಏನು ಮಾತನಾಡದೆ ದವಡೆ ಬಿಗಿಗೊಳಿಸಿ ತಿರುಗಿ ಲಿಫ್ಟ್ ಕಡೆಗೆ ಹೊರಟು ಹೋದ. ಅವನು ಹೋದ ತಕ್ಷಣ ಸಂತು ನಿಟ್ಟುಸಿರು ಬಿಟ್ಟ. ಅಪ್ಪ, ಇವರಿಬ್ಬರ ಮಧ್ಯೆ ನಿಂತರೆ ನಮಗೆ BP, ಶುಗರ್ ಎರಡೂ ಗ್ಯಾರಂಟಿ. ಆದರೂ ಧೃತಿ ಮೇಡಮ್, ಸಕಲೇಶ್ಪುರ ಟ್ರಿಪ್ ಪಕ್ಕ ಆಯ್ತಲ್ಲ, ಅದೇ ದೊಡ್ಡ ರಿಲೀಫ್ ಎಂದ. ಅದೇ ದಿನ ಸಂಜೆ 4 ಗಂಟೆಯ ಸಮಯ. ಧೃತಿ ತನ್ನ ಡೆಸ್ಕ್ನಲ್ಲಿ ಸಕಲೇಶ್ಪುರದ ಸೈಟ್ ಮ್ಯಾಪ್ ಚೆಕ್ ಮಾಡ್ತಿದ್ದಾಗ ಕಾರಿಡಾರ್ನಲ್ಲಿ ಪರಿಚಿತವಾದ ಹೆಜ್ಜೆಯ ಸದ್ದು ಕೇಳಿಸಿತ್ತು. ಕ್ಯಾಶುಯಲ್ ಜೀನ್ಸ್ ಮತ್ತು ಕಪ್ಪು ಲೆದರ್ ಜಾಕೆಟ್ ಧರಿಸಿ ಆಲೋಕ್ ನಡೆದು ಬಂದ. ಅವನ ತುಟಿಯ ಮೇಲಿನ ಬ್ಯಾಂಡೇಜ್ ಈಗ ಸಣ್ಣದಾಗಿತ್ತು. ಅವನ ಮುಖದಲ್ಲಿ ಆ ಎಂದಿನ ಮೃದುವಾದ ಆತ್ಮೀಯ ನಗು ಇತ್ತು. ಹೇ ಧೃತಿ, ಹೇ ಸಂತು, ಭವ್ಯ. ಆಲೋಕ್ ನಗುಮುಖದಿಂದ ಕೈ ಬೀಸಿದ್ದ. ಧೃತಿ ತಕ್ಷಣ ಎದ್ದು ನಿಂತಳು. ಅವಳ ಕಣ್ಣುಗಳಲ್ಲಿ ಆಲೋಕ್ನನ್ನು ಕಂಡಾಗ ಅಪಾರವಾದ ಕೃತಜ್ಞತೆ ಮತ್ತು ಸ್ನೇಹದ ಕಾಂತಿ ಮೂಡಿತ್ತು. ಆಲೋಕ್ ಸರ್, ಹೇಗಿದ್ದೀರಾ? ತುಟಿಯ ಗಾಯ ಪರವಾಗಿಲ್ವಾ? ನೀವು ಆಫೀಸ್ಗೆ ಬರಬಾರ್ದಿತ್ತು, ರೆಸ್ಟ್ ತಗೋಬೇಕಿತ್ತು ಎಂದಳು ಕಾಳಜಿಯಿಂದ. ಆಲೋಕ್ ನಗುತ್ತಾ, ಅಯ್ಯೋ, ಇದು ಸಣ್ಣ ಗಾಯ ಧೃತಿ. ನಾನು ಆಫೀಸ್ಗೆ ಬಂದಿದ್ದು ರೆಸ್ಟ್ ವಿಚಾರಕ್ಕಲ್ಲ. ನನಗೊಂದು ಬ್ರೇಕಿಂಗ್ ನ್ಯೂಸ್ ಸಿಕ್ತು. ನೀವು ನಾಳೆ ಸಕಲೇಶ್ಪುರಕ್ಕೆ ಸೈಟ್ ವಿಸಿಟಿಂಗ್ ಹೋಗ್ತಿದ್ದಾರಂತೆ, ಹೌದಾ ಎಂದ. ಹೌದು ಸರ್, ಕಂಪನಿ ಕಡೆಯಿಂದ ಅಫಿಷಿಯಲ್ ಆರ್ಡರ್, ಭವ್ಯ ಉತ್ತರಿಸಿದಳು. ಆಲೋಕ್ ತನ್ನ ಜೇಬಿನಿಂದ ಒಂದು ಕೀ ಚೈನ್ ಗಿರಗಿರನೆ ತಿರುಗಿಸುತ್ತಾ ಹೇಳಿದ. ಗ್ರೇಟ್, ಹಾಗಾದರೆ ನಾನು ಬರ್ತಿದ್ದೀನಿ. ಧೃತಿ ಮತ್ತು ಸಂತು ಇಬ್ಬರು ಆಶ್ಚರ್ಯದಿಂದ ನೀವು ಬರ್ತಿದ್ದೀರಾ ಎಂದರು. ಎಸ್, ಆಲೋಕ್ ಎದೆಯುಬ್ಬಿಸಿ ಹೇಳಿದ. ಆ 100 ಎಕರೆಯ ರಿವರ್ ಸೈಡ್ ಪ್ರಾಜೆಕ್ಟ್ನಲ್ಲಿ 40% ಇನ್ವೆಸ್ಟ್ಮೆಂಟ್ ನನ್ನ ಕಂಪನಿಯದ್ದು. ಆಸ್ ಆನ್ ಅಫಿಷಿಯಲ್ ಇನ್ವೆಸ್ಟರ್ ಸೈಟ್ ಇನ್ಸ್ಪೆಕ್ಷನ್ ಮಾಡೋ ಹಕ್ಕು ನನಗೂ ಇದೆ. ನಾನು ನನ್ನ ಓಪನ್ ಟಾಪ್ ತಾರ್ ಜಿಪ್ನಲ್ಲೇ ಡ್ರೈವ್ ಮಾಡಿಕೊಂಡು ಬರ್ತೀನಿ. ಧೃತಿ, ಸಂತು, ಭವ್ಯ, ನೀವೆಲ್ಲರೂ ಕಂಪನಿ ಟ್ರಾವೆಲರ್ ಬದಲು ನನ್ನ ಜೀಪ್ನಲ್ಲೇ ಬರ್ಬೋದು. ಜರ್ನಿ ಸಖತ್ ಮಜವಾಗಿರುತ್ತೆ. ಸಂತು ಕುಣಿದು ಕುಪ್ಪಳಿಸಿ, ಜೈ ಆಲೋಕ್ ಸರ್, ತಾರ್ ಜಿಪ್ನಲ್ಲಿ ಮಲೆನಾಡು ಟ್ರಿಪ್ ಅಂದರೆ ಸ್ವರ್ಗಾನೇ ಧರೆಗೆ ಇಳಿದಂಗೆ ಎಂದ. ಧೃತಿ ಒಂದು ಕ್ಷಣ ಯೋಚಿಸಿದಳು. ಶೌರ್ಯನ ಕಂಪನಿಯ ಟ್ರಾವೆಲರ್ನಲ್ಲಿ ಉಸಿರುಗಟ್ಟಿ ಹೋಗೋದಕ್ಕಿಂತ ಆಲೋಕ್ನ ಸ್ನೇಹದ ತೆರಳಿನಲ್ಲಿ ಹೋಗುವುದೇ ಅವಳಿಗೆ ಹೆಚ್ಚು ಗೌರವಯುತ ಮತ್ತು ಸುರಕ್ಷಿತ ಎನಿಸಿತ್ತು. ಥ್ಯಾಂಕ್ ಯು ಆಲೋಕ್ ಸರ್, ನಿಮ್ಮ ಜೊತೆ ಬರೋದೇ ನಮಗೂ ಖುಷಿ ಎಂದಳು ಧೃತಿ ಮುಗುಳ್ನಗುತ್ತಾ. ಆದರೆ ಇದೇ ಸಮಯದಲ್ಲಿ 50ನೇ ಮಹಡಿಯ ತನ್ನ
ಕ್ಯಾಬಿನ್ನಲ್ಲಿ ಸಿಸಿಟಿವಿ ಮೂಲಕ 8ನೇ ಮಹಡಿಯಲ್ಲಿ ನಡೆಯುತ್ತಿದ್ದ ದೃಶ್ಯ ನೋಡುತ್ತಿದ್ದ ಶೌರ್ಯನಿಗೆ ಧೃತಿ ಮತ್ತು ಆಲೋಕ್ ಜೊತೆಯಾಗಿ ನಗುತ್ತಾ ಮಾತನಾಡುತ್ತಿದ್ದ ದೃಶ್ಯ ಕಣ್ಣಿಗೆ ಬಿತ್ತು. ಶೌರ್ಯನ ಕೈಯಲ್ಲಿದ್ದ ದುಬಾರಿ ಪೆನ್ನು ಕಟಕ್ಕೆಂದು ಮುರಿದು 2 ತುಂಡಾಗಿತ್ತು. ಅವನ ಒಳಗಿದ್ದ ಅಸೂಯೆಯ ಬೆಂಕಿ ಮತ್ತೆ ಕೆಂಡವಾಗಿ ಉರಿಯಲು ಶುರುವಾಗಿತ್ತು. ಆಲೋಕ್, ನೀನು ಸಕಲೇಶಪುರಕ್ಕೆ ಬರ್ತಿದ್ದೀಯಾ? ಬಾ, ಈ ಸೈಟ್ನಲ್ಲಿ ನಿನ್ನ ಮತ್ತು ನನ್ನ ಲೆಕ್ಕಾಚಾರಗಳು ಪೂರ್ತಿಯಾಗಿ ತೀರ್ಲಿ ಎಂದು ಶೌರ್ಯ ಹಲ್ಲು ಕಡಿದುಕೊಂಡ. ಬುಧವಾರ ಮುಂಜಾನೆ 5:30 ಸಮಯ. ಬೆಂಗಳೂರಿನ ಮಂಜು ಕವಿದ ರಸ್ತೆಯಲ್ಲಿ ಆಲೋಕ್ನ ಕೆಂಪು ಬಣ್ಣದ ಮಹೀಂದ್ರ ಥಾರ್ ಜೀಪ್ ಗರ್ಜಿಸುತ್ತಾ ಸಾಗ್ತಿತ್ತು. ಫ್ರಂಟ್ ಸೀಟ್ನಲ್ಲಿ ಆಲೋಕ್ ಕೂಲಾಗಿ ಸನ್ಗ್ಲಾಸ್ ಹಾಕಿಕೊಂಡು ಡ್ರೈವ್ ಮಾಡ್ತಿದ್ರೆ ಪಕ್ಕದಲ್ಲಿ ಧೃತಿ ಕೂತಿದ್ಲು. ಕಿಟಕಿಯಿಂದ ಬರುತ್ತಿದ್ದ ಮುಂಜಾನೆಯ ತಂಪಾದ ಗಾಳಿ ಅವಳ ಕೆನ್ನೆಯನ್ನು ಸವರುತ್ತಿತ್ತು. ಕೂದಲಿನ ಎಡೆಗಳು ಗಾಳಿಗೆ ಹಾರುತ್ತಿದ್ದವು. ಹಿಂದಿನ ಸೀಟ್ನಲ್ಲಿ ಸಂತು ಮತ್ತು ಭವ್ಯ ಕೂತು ಹಾಡುಗಳಿಗೆ ತಕ್ಕಂತೆ ತಲೆಯಾಡಿಸ್ತಿದ್ರು. ಸಂತು ತನ್ನ ಕೈಯಲ್ಲಿದ್ದ ಚಿಪ್ಸ್ ಪ್ಯಾಕೆಟ್ ಅಗಿಯುತ್ತಾ, ಆಲೋಕ್ ಸರ್, ಸ್ವಲ್ಪ ಆ ಹಳೆಯ ಹಾಡು ಜೊತೆಯಲಿ ಜೊತೆ ಜೊತೆಯಲಿ ಹಾಡು ಹಾಕಿ ಸರ್. ನಮ್ಮ ಧೃತಿ ಮೇಡಮ್ ಮುಖದಲ್ಲಿ ಇವತ್ತು ಸ್ವಲ್ಪ ನಗು ಕಾಣಿಸ್ತಿದೆ, ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು ಎಂದ. ಭವ್ಯ ಸಂತುನ ತಲೆಗೆ ಮೆಲ್ಲಗೆ ಚೊಚ್ಚಿ, ಲೈ ಸಂತು, ನಿನಗೆ ಯಾವಾಗಲೂ ಸಿನಿಮಾನೇನಾ? ಆಲೋಕ್ ಸರ್, ಇವನ ಮಾತನ್ನು ಕೇಳ್ಬಿಡಿ, ಯಾವುದಾದ್ರೂ ಮೆಲೋಡಿ ಟ್ರ್ಯಾಕ್ ಹಾಕಿ ಎಂದಳು. ಆಲೋಕ್ ಸೈಡ್ ಮಿರರ್ನಲ್ಲಿ ಧೃತಿಯನ್ನು ನೋಡುತ್ತಾ, ಧೃತಿಗೆ ಯಾವ ಹಾಡು ಇಷ್ಟ ಅಂತ ಕೇಳೋಣ. ಧೃತಿ, ನಿನ್ನ ಫೇವ್ರೆಟ್ ಯಾವುದು ಅಂದ. ಧೃತಿ ಕಿಟಕಿಯ ಆಚೆ ಹಸಿರು ಗದ್ದೆಗಳನ್ನು ನೋಡುತ್ತಾ, ನನಗೆ ಮಳೆಯ ಸದ್ದು ಮತ್ತು ಗಾಳಿಯ ಶಬ್ದವೇ ದೊಡ್ಡ ಸಂಕೇತ ಆಲೋಕ್ ಸರ್, ಆದರೆ ಇವತ್ತು ಸಂತು ಹೇಳಿದ ಹಾಡೇ ಚೆನ್ನಾಗಿದೆ, ಹಾಕಿ ಎಂದಳು ನಗುತ್ತಾ. ಜೀಪ್ನಲ್ಲಿ ಸುಂದರವಾದ ಕನ್ನಡ ಹಾಡುಗಳು ಮೊಳಗಿದವು. ಹಾಸನದ ದಾಟಿ ಸಕಲೇಶಪುರದ ಘಾಟಿ ರಸ್ತೆಗಳನ್ನು ಪ್ರವೇಶಿಸುತ್ತಿದ್ದಂತೆ ಸುತ್ತಲೂ ದಟ್ಟವಾದ ಕಾಡು, ಎತ್ತರವಾದ ಮರಗಳು, ಕಾಫಿ ತೋಟಗಳ ಸುವಾಸನೆ ಮತ್ತು ಮಂಜಿನ ಹನಿಗಳು ಇಡೀ ವಾತಾವರಣವನ್ನು ಆಹ್ಲಾದಕರವಾಗಿ ಮಾಡಿದವು. ಆಲೋಕ್ ರಸ್ತೆಯ ತಿರುವುಗಳಲ್ಲಿ ಜೀಪ್ ಅನ್ನು ಲೀಲಾಜಾಲವಾಗಿ ತಿರುಗಿಸುತ್ತಾ ಧೃತಿಯೊಂದಿಗೆ ತನ್ನ ಕಾಲೇಜು ದಿನಗಳ ತಮಾಷೆಯ ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ದ. ಧೃತಿ ಕಳೆದ 4 ದಿನಗಳಿಂದ ಎದೆಯೊಳಗೆ ಅದುಮಿಟ್ಟುಕೊಂಡಿದ್ದ ನೋವನ್ನು ಮರೆತು ಮುಕ್ತವಾಗಿ ನಗುತ್ತಿದ್ಲು. ಅವಳ ಆ ಮುಗ್ಧ ನಗು ಆಲೋಕ್ನ ಮನಸ್ಸಿಗೆ ಅಪಾರವಾದ ಆನಂದವನ್ನು ನೀಡುತ್ತಿತ್ತು. ಆದರೆ ಅವರ ಜೀಪ್ನ ಹಿಂದೆಯೇ ಸುಮಾರು 100 ಮೀಟರ್ ಅಂತರದಲ್ಲಿ ಕಡುಕಪ್ಪು ಬಣ್ಣದ ರೇಂಜ್ ರೋವರ್ ಕಾರೊಂದು ಸದ್ದಿಲ್ಲದೆ ಹಿಂಬಾಲಿಸಿತ್ತು. ಆ ಕಾರಿನ ಸ್ಟೀರಿಂಗ್ ಹಿಡಿದಿದ್ದ ಶೌರ್ಯನ ಕಣ್ಣುಗಳು ಕೇವಲ ಆ ಜೀಪ್ನ ಎಡಭಾಗದ ಸೀಟಿನಲ್ಲಿದ್ದ ಧೃತಿಯ ಮೇಲೆಯೇ ನೆಟ್ಟಿದ್ದವು. ಅವಳು ಆಲೋಕ್ನ ಕಡೆ ನೋಡಿ ನಗುತ್ತಿದ್ದ ಪ್ರತಿಯೊಂದು ಕ್ಷಣವೂ ಶೌರ್ಯನ ಎದೆಯಲ್ಲಿ ಕಾದ ಸೀಸವನ್ನು ಸುರಿದಂತೆ ಉರಿಯುತ್ತಿತ್ತು. ಅವನ ಕಾರಿನ ಎಸಿ ಫುಲ್ ಕೂಲಿಂಗ್ನಲ್ಲಿತ್ತು. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡುತ್ತಿದ್ವು. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಕೆಲವು ಸಕಲೇಶಪುರದ ಹೇಮಾವತಿ ನದಿಯ ದಂಡೆಯಲ್ಲಿದ್ದ ಮಿಸ್ಟಿ ವುಡ್ಸ್ ಹೆರಿಟೇಜ್ ರೆಸಾರ್ಟ್ಗೆ ಬಂದು ತಲುಪಿದರು. ಸುತ್ತಲೂ ಹರಿಯುತ್ತಿದ್ದ ನದಿಯ ಜುಳುಜುಳು ನಾದ, ಮರದ ಸೇತುವೆಗಳು ಮತ್ತು ಮಣ್ಣಿನ ಹಂಚಿನ ಸುಂದರವಾದ ಕಾಟೇಜ್ಗಳ ಕಣ್ಣಿಗೆ ತಂಪು ನೀಡುತ್ತಿದ್ವು. ರೆಸಾರ್ಟ್ನ ರಿಸೆಪ್ಷನ್ ಬಳಿ ಆಲೋಕ್, ಧೃತಿ, ಭವ್ಯ ಮತ್ತು ಸಂತು ತಮ್ಮ ಲಗೇಜ್ ಇಳಿಸಿ ನಿಂತಿದ್ರು. ಅಷ್ಟರಲ್ಲೇ ರೆಸಾರ್ಟ್ನ ಮ್ಯಾನೇಜರ್ ಕೈ ಮುಗಿಯುತ್ತಾ ಓಡೋಡಿ ಬಂದ. ವೆಲ್ಕಮ್ ಮಿಸ್ಟರ್ ಆಲೋಕ್, ನಿಮ್ಮ ಟೀಮ್ಗೆ 3 ಪ್ರೀಮಿಯಂ ವುಡನ್ ಕಾಟೇಜ್ಗಳು ರೆಡಿಯಾಗಿವೆ. ಧೃತಿ ಮೇಡಮ್ ಮತ್ತು ಭವ್ಯ ಮೇಡಮ್ಗೆ ಕಾಟೇಜ್ ನಂಬರ್ 102, ಸಂತು ಅವರಿಗೆ 103. ಅಷ್ಟರಲ್ಲೇ ಹಿಂಬದಿಯಿಂದ ಗಂಭೀರವಾದ ಹೆಜ್ಜೆಯ ಸದ್ದು ಕೇಳಿಸಿತ್ತು. ಮತ್ತು ನನ್ನ ರೂಮ್ ಎಲ್ಲಿ ಮ್ಯಾನೇಜರ್? ಶೌರ್ಯವರ್ಧನ್ ತನ್ನ ಸನ್ಗ್ಲಾಸ್ ಕಳಚುತ್ತಾ ರಾಯಲ್ ಗತ್ನಲ್ಲಿ ರಿಸೆಪ್ಷನ್ ಹಾಲ್ಗೆ ಕಾಲಿಟ್ಟ. ಅವನ ಮುಖದಲ್ಲಿದ್ದ ಆ ದಗೆಯನ್ನು ನೋಡಿ ಮ್ಯಾನೇಜರ್ ಒಂದು ಕ್ಷಣ ಬೆಚ್ಚಿ ಬಿದ್ದ. ಶೌರ್ಯ ಸರ್, ನೀವೇ ಖುದ್ದಾಗಿ ಬರ್ತೀರಾ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ನಿಮ್ಮ VIP ಪ್ರೆಸಿಡೆನ್ಷಿಯಲ್ ಕಾಟೇಜ್ 101 ರೆಡಿಯಾಗಿದೆ ಸರ್. ಅದು ನದಿಯ ತೀರದಲ್ಲೇ ಇದೆ ಎಂದ ಮ್ಯಾನೇಜರ್ ನಡುಗುತ್ತಾ. ಆಲೋಕ್ ಶೌರ್ಯನ ಎದುರು ಬಂದು ನಿಂತು ಮುಖದಲ್ಲೊಂದು ಕಟುವಾದ ನಗು ಬೀರುತ್ತಾ ಹೇಳಿದ, ಓಹೋ CEO ಸಾಹೇಬ್ರು, ನಮ್ಮನ್ನು ಹಿಂಬಾಲಿಸಿಕೊಂಡು ಇಲ್ಲಿಯವರೆಗೂ ಬಂದಿದ್ರಾ? ಗ್ರೇಟ್. ಆದರೆ ನೆನಪಿರ್ಲಿ ಶೌರ್ಯ, ಇದು ಸೈಟ್ ಇನ್ಸ್ಪೆಕ್ಷನ್ ಟ್ರಿಪ್, ಬೆಂಗಳೂರಿನ ಆಫೀಸ್ ಅಲ್ಲ. ಇಲ್ಲಿ ನಿನ್ನ ಹಿಟ್ಲರ್ ರೂಲ್ಸ್ ನಡೆಯಲ್ಲ. ಶೌರ್ಯ ಆಲೋಕ್ನನ್ನು ಕಣ್ಣಿನ ತುದಿಯಿಂದಲೂ ನೋಡದೆ ನೇರವಾಗಿ ಧೃತಿಯ ಕಡೆಗೆ ತನ್ನ ತೀಕ್ಷ್ಣ ನೋಟವನ್ನು ಬೀರಿದ್ದ. ಮಿಸ್ ಧೃತಿ, ಲಂಚ್ ಮುಗಿಸಿ ಸರಿಯಾಗಿ 2:30ಕ್ಕೆ ಸೈಟ್ ಮ್ಯಾಪ್ ಮತ್ತು ಇನ್ಸ್ಟ್ರೂಮೆಂಟ್ಸ್ ತಗೊಂಡು ನದಿಯ ಆಚೆ ದಂಡೆಯಲ್ಲಿರೋ 100 ಎಕರೆ ಫ್ಲ್ಯಾಟ್ಗೆ ಬನ್ನಿ. ಆಫೀಸ್ ಟ್ರಿಪ್ ಅಂದರೆ ಪಿಕ್ನಿಕ್ ಅಲ್ಲ ಅನ್ನೋದು ನೆನಪಿರಲಿ. ಧೃತಿ ಕಿಂಚಿತ್ತು ಅಳಕದೆ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ಹೇಳಿದಳು, ನನ್ನ ಜವಾಬ್ದಾರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು CEO ಸರ್. ನೀವು ಹೇಳೋ ಮೊದಲೇ ನಾನು ಸೈಟ್ನಲ್ಲಿ ಇರ್ತೀನಿ. ಇಬ್ಬರ ಕಣ್ಣುಗಳಲ್ಲೂ ಇಡೀ ಕಿರಿದಾದವು.
ಸಂತು ಭವ್ಯಳ ಕೈ ಹಿಡಿದು, ಭವ್ಯ ಮೇಡಮ್, ಈ ಮಲೆನಾಡಿನ ತಣ್ಣನೆಯ ಗಾಳಿಯಲ್ಲೋ ಇಲ್ಲಿ ಬೆಂಕಿ ಹೊತ್ತಿಕೊಳ್ತಿದೆ, ನಾವು ಬೇಗ ರೂಮ್ಗೆ ಹೋಗೋಣ ಬನ್ನಿ ಎಂದು ಎಳೆದುಕೊಂಡು ಹೋದ. ಮುಂದೆ ಏನಾಗುತ್ತೆ ಅಂತ ವೀಕ್ಷಿಸಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.